ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಮದುವೆಯಾಗಿ 7 ವರ್ಷವಾದರೂ ಕೂಡ ಮಕ್ಕಳಾಗ್ತಾ ಇಲ್ಲ. 4 ಬಾರಿ ಅಬಾರ್ಷನ್ ಆಗಿತ್ತಂತೆ ಈ ನಟಿಗೆ. ಕೊನೆಗೆ ರಿಯಾಕ್ಟ್ ಮಾಡಿದ ನಟಿ ಜಾಕಿ ಭಾವನಾ ಮೆನನ್ ಅಂತಕ್ಕಂಥ ನಟಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಸೌತ್ನ ಖ್ಯಾತ ನಟಿ, ಸೌತ್ ಇಂಡಿಯನ್ನಲ್ಲೇ ನಮ್ಮ ಸೌತ್ ಇಂಡಿಯನ್ ಒಂದು ಭಾರತದ ಚಿತ್ರರಂಗದ ಸೌತ್ ಇಂಡಿಯನ್ ಅಂತ ಏನು ಕರಿತೀವಿ, ಅದರಲ್ಲಿ ಭಾವನಾ ಮೆನನ್ಗೆ 4ನೇ ಸಲ ಅಬಾರ್ಷನ್ ಆಗಿರೋದಂತೆ. 4 ಸಲ ಅಬಾರ್ಷನ್ ಆಗಿದೆ. ಬಟ್ ಅದಕ್ಕಾಗಿ ಇನ್ನೂ ನಟಿ ತಾಯಿ ಆಗ್ತಾ ಇಲ್ಲ. ಜಾಕಿ ಭಾವನಾ ಈ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಸ್ನೇಹಿತರೆ, ನೋಡಿ, ಈ ನಟಿಗೆ ನಮ್ಮ ಕೆಲವೊಂದಷ್ಟು ನಿರ್ಮಾಪಕರು ಕೊಟ್ಟ ಕಿರುಕುಳ ಅಷ್ಟಿಷ್ಟಲ್ಲ ನೋಡಿ. ಬಟ್ ಏನಂತಂದರೆ, ಕೆಲವೊಂದಷ್ಟು ನಿರ್ಮಾಪಕರು, ಕೆಲವೊಂದಷ್ಟು ನಟರಂತ ಯಾರೂ ಇಲ್ಲ, ನಿರ್ಮಾಪಕರು ಏನೇನಮ್ಮ ನಡೆದಿತ್ತು ನಿರ್ಮಾಪಕರ ನಡುವೆ ಅದು. ಬಟ್ ಆದರೂ ಕೂಡ ಇವರು ಯಾರನ್ನು ಮದುವೆ ಆಗ್ತಾರೆ, ಏನಾಯಿತು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಈ ನಟಿ ಬಗ್ಗೆ ಕಾಮೆಂಟ್ನ ಮಾಡಿ. ನೋಡಿ, ಸೌತ್ನ ಬೇಡಿಕೆಯ ನಟಿಯಾಗಿದ್ದ ನಟಿ ಭಾವನಾ ಅವರು ಮೂಲತಃ ಕೇರಳದವರು. ಇವರು ಮಾಲಿವುಡ್ನಲ್ಲಿ ಹಿಟ್ ಸಿನಿಮಾಗಳನ್ನು ಮಾಡಿದ ಭಾವನಾ ಮೆನನ್ ನಂತರ ಇತರ ಭಾಷೆಗಳನ್ನು ನಟಿಸಬೇಕು ಅನ್ನೋ ಒಂದು ಅವಕಾಶ ಬರುತ್ತೆ. ಯಾಕೆಂದರೆ ಇವ್ರಿಗಿರ್ತಕ್ಕಂಥ ಒಂದು ಅಂದ ಚಂದ ಇವೆಲ್ಲ ನೋಡಿ, ಒಂದು ಡ್ರೆಸ್ ಕೋಡ್ ಆಗಲಿ ಇವೆಲ್ಲ ನೋಡಿ, ಕೆಲವೊಂದಷ್ಟು ಅವಕಾಶ ನಮ್ಮ ಕನ್ನಡ ಭಾಷೆಯಲ್ಲೂ ಬರುತ್ತೆ. ನಮ್ಮ ಕನ್ನಡದಲ್ಲೂ ಕೂಡ ತುಂಬ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಕನ್ನಡದಲ್ಲಿ ನಮ್ಮ ಅಪ್ಪು ಸರ್ ಜೊತೆಯಲ್ಲೂ ತುಂಬ ಸಿನಿಮಾ ಹಿಟ್ಟಾಗಿರುತ್ತೆ ಅಂತ ಸಿನಿಮಾ ಎಲ್ಲ ಮಾಡಿದ್ದಾರೆ. ಯಾರೇ ಕೂಗಾಡಲಿನ ಸಿನಿಮಾ, ಜಾಕಿ ಅನ್ನೋ ಸಿನಿಮಾ, ತುಂಬ ಹಲವಾರು ಸಿನಿಮಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಸಿನಿಮಾಗೇನು ಕಮ್ಮಿ ಇಲ್ಲ. ಬಟ್ ಏನಂತಂದರೆ, ಆ ನಂತರ ಸ್ಯಾಂಡಲ್ವುಡ್ ಪ್ರೇಕ್ಷಕರಿಗೆ ನಟಿ ಜಾಕಿ ಭಾವನಾ ಆಗಿಬಿಡ್ತಾರೆ. ಆ ಟೈಮಲ್ಲಿ ದಿಢೀರಾಗಿ ಮದುವೆ ಆಗಿಬಿಡ್ತಾರೆ. ಸಡನ್ಲಿ ಭಾವನಾ ಅವರು ಒಂದು ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸಬೇಕಾಗುತ್ತೆ. ಆದರೆ ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಕೂಡ ಭಾವನಾ ಅವರು ಇನ್ನೂ ತಾಯಿ ಆಗ್ತಾ ಇಲ್ಲ. ಆದರೆ ಅವರ ಕುರಿತು ಹಲವಾರು ಸಲ ಗಾಸಿಪ್ ಹರಿದಾಡಿತ್ತಂತೆ. ಏನು ಗಾಸಿಪ್ ಹರಿದಾಡ್ತಾ ಇತ್ತು ಅಂತಂದರೆ, ನಟಿ ಕಿಡ್ನಾಪ್ ಆದಾಗ ಸಾಕಷ್ಟು ತೊಂದರೆ ಎದುರಿಸಿದ್ದಾರೆ. ನೋಡಿ, ಇವ್ರದ್ದು ಮೂಲತಃ ಮೇಯ್ನ್ ವಿಷಯ ಬಂದರೂ ಕಿಡ್ನಾಪ್ ಆಗಿದ್ರು. ಹಿಂದೆ ಕಿಡ್ನಾಪ್, ಅಪಹರಣ ಆಗಿತ್ತು, ಅತ್ಯಾಚಾರ ಆಗಿತ್ತು. ಇದೆಲ್ಲ ಸಾಕಷ್ಟು ವಿಷಯಗಳನ್ನ ನಾನು ಹಿಂದೆ ಎಪಿಸೋಡಲ್ಲಿ ಬಿಡಿಸಿ ಹೇಳಿದ್ದೀನಿ. ಬಟ್ ಈಗಲೂ ಕೂಡ ಹೇಳಿದ್ರೆ ಚೆನ್ನಾಗಿರಲ್ಲ. ಬಟ್ ಆದರೂ ನೋಡಿ, ಆ ನಂತರ ಭಾವನಾ ಸುದ್ದಿಯಲ್ಲಿದ್ದರಂತೆ. ಆಗ ಅವರು ಮದುವೆ ನಂತರ ಒಂದು ಶೋಬಿಜ್ನಿಂದ ಸ್ವಲ್ಪ ದೂರದಲ್ಲಿದ್ದಾರೆ. ಆದರೆ ಆಗಾಗ ವಿಡಿಯೋ ಹಾಗೂ ಫೋಟೋಶೂಟ್ಗಳನ್ನು ಮಾಡಿಸ್ಕೊಳ್ತಲೇ ಇರ್ತಾರೆ ಈ ನಟಿ ಅಂತ ಕೂಡ ಒಂದು ವಿಷಯ ಹರಿದಾಡ್ತಾ ಇದೆ. ನೋಡಿ, ಏನಂತಂದರೆ, ಸದ್ಯ ಮಲಯಾಳಂಗಳಲ್ಲಿ ನಡಿಕರ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಭಾವನಾ ಮೆನನ್ ಟಿವಿನೋ ಥಾಮಸ್ ಜೊತೆಗೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಮೇ 3 ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈಗಿರುವಾಗಲೇ ಈ ಸಿನಿಮಾ ಪ್ರಚಾರಕ್ಕಾಗಿ ಭಾವನಾ ಹಲವಾರು ಸಂದರ್ಶನಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಸಿನಿಮಾ ವಿಚಾರದಲ್ಲೇನೋ ಸುದ್ದಿ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ಆದರೆ ಈ ನಟಿಗೆ ಅಂಥದ್ದಾದರೂ ಕೂಡ ಅಭಾಷಣ ಆಗುವಂಥ ವಿಷಯ ಏನೇನಾಯಿತು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಈಗ ವಿಷಯ. ನೋಡಿ, ನಟಿ ಈ ಸಂದರ್ಶನ ಕೊಡುವಾಗ 7-8 ವರ್ಷಗಳ ಹಿಂದೆ ಹರಿದಾಡ್ತಾ ಇದ್ದ ಅವರ ಕೆಲವೊಂದಷ್ಟು ಚರ್ಚೆಗಳು, ಗಾಸಿಪ್ಗಳು ಅಂತ ನಾವೇನು ಕರಿತೀವಿ, ಚರ್ಚೆಗಳು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ. ಬಟ್ ಒಂದು ಇಂಟರ್ವ್ಯೂವಲ್ಲಿ, ಸಂದರ್ಶನವೊಂದರಲ್ಲಿ ತಮ್ಮ ಕುರಿತ ಗಾಸಿಪ್ ಚರ್ಚೆಗಳ ಬಗ್ಗೆ ಮಾತಾಡ್ಕೊಂಡಿದ್ರು. ನಾನು ಮುಖ ಎತ್ಕೊಂಡು ಹೋಗೋದ ಪರಿಸ್ಥಿತಿಯೇ ನಿರ್ಮಾಣ ಆಯಿತು. ಅಷ್ಟೊಂದು ಕೆಟ್ಟದಾಗಿ ಜನ ನನ್ನನ್ನು ಬಿಂಬಿಸ್ತಾ ಇದ್ದಾರೆ, ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಜನ ನನ್ನ ಬಗ್ಗೆ ಅಂತ ಕೂಡ ಹೇಳ್ಕೊಂಡ್ರು. ಬಟ್ ಆದರೂ ಕೂಡ ಚರ್ಚೆ ಅನ್ನೋದ್ರ ಬಗ್ಗೆ ಮೇಯ್ನ್ ಚರ್ಚೆ ಬಂದು ನೋಡಿ, ಇವರಿಗೆ ನನ್ನ ಮತ್ತು ಅನೂಪ್ ಮೆನನ್ ಮದುವೆ ಆಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ. ನೋಡಿ, ನನ್ನ ಮತ್ತು ಅನೂಪ್ ಮೆನನ್ ಅವರ ಮದುವೆ ಆಯಿತೆಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಹಲವು ಬಾರಿ ಅಬಾರ್ಷನ್ ಆಯ್ತಂತೆ. ನಾನು ಸತ್ತು ಹೋಗಿದ್ದೇನೆ ಎಂದು ವದಂತಿಯನ್ನು ಹರಡಿಸಿದ್ದಾರೆ. ಹೊರಗೆ ಹೇಳಲಾಗದ ಎಷ್ಟೋ ವಿಷಯಗಳನ್ನು ನಾನು ಕೇಳಿದ್ದೇನೆ ಎಂದು ಕೂಡ ಆ ಭಾವನಾ ಅವರು ಒಂದು ಬೋಲ್ಡ್ ಆಗಿ ಹೇಳಿದ್ದಾರೆ ಅಂತ ಕೂಡ ಹೇಳ್ಬೋದು. ನೋಡಿ, ಇವ್ರಿಗೆ ಯಾವುದಕ್ಕೂ ಕೂಡ ಅಬಾರ್ಷನ್ ಆಗಿಲ್ವಂತೆ. ನೋಡಿ, ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತೀನಿ ಇವ್ರ ಬಗ್ಗೆ. ನಾನು ಅಮೆರಿಕಾಗೆ ಹೋಗಿ ಗರ್ಭಪಾತ ಮಾಡಿಸ್ಕೊಂಡೆ. ಅಲುವಾದಲ್ಲಿ ಗರ್ಭಪಾತ, ಕೊಚ್ಚಿಯಲ್ಲಿ ಗರ್ಭಪಾತ, ಚೆನ್ನೈಯಲ್ಲಿ ಗರ್ಭಪಾತ, ಹೀಗೆ 4-5 ಸಲ ನನಗೆ ಗಾಸಿಪ್ನಲ್ಲಿಯೇ ಗರ್ಭಪಾತ ಆಯಿತು ಎಂದಿದ್ದಾರೆ ನಟಿ. ಅಬಾರ್ಷನ್ನಿಂದಲೇ ಸತ್ತೆ ಅಂತ ಕೂಡ ಕೆಲವೊಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಅಬಾರ್ಷನ್ನಿಂದಲೇ ಸತ್ತೆ ಎಂದು ಕೂಡ ಕೆಲವರು ಹೇಳಿದರು ಅಂತ ಕೂಡ ಎಂದಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಅಂತ ಕೂಡ ಇವರು ಹೇಳ್ತಾ ಇರ್ತಕ್ಕಂಥ ಬೇರೆ, ಇವ್ರು ಸ್ವತಃ ಭಾವನಾ ಅವರು ಹೇಳಿಲ್ಲ. ಯಾರ್ಯಾರೋ ಈ ರೀತಿ ನನ್ನ ಬಗ್ಗೆ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಆದರೆ ಈಗ ಇದ್ರ ಬಗ್ಗೆ ಏನನ್ನೂ ಕೇಳಬೇಡಿ. ಈಗ ಈ ಮಾತುಗಳು ಕೇವಲ ನನ್ನಿಂದಾಗದು. ಈ ಸಮಯದಲ್ಲಿ ಇಂಥ ಮಾತು ಕೇಳಿದಾಗ ನನಗೆ ಮಾನಸಿಕವಾಗಿ ಆಘಾತ ಅನಿಸುತ್ತೆ. ಈಗ ಹಾಗೆ ಅನಿಸೋದಿಲ್ಲ. ಯಾಕೆಂತಂದರೆ ಈಗಿರೋ ಒಂದು ಎಂಟರ್ಟೈನ್ಮೆಂಟ್ ಏನಿದೆ, ನನಗೆ ಏನೋ ಒಂದು ಸ್ವಲ್ಪ ಸಂತೋಷದಿಂದ ಇದ್ದೀನಿ, ಅಷ್ಟೇ ಸಾಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನೋಡಿ, ಈ ವಿಷಯ ಕೇಳಿ ನಾನು ಒಂಥರ ಸತ್ತೋಗ್ಬೇಡ ಅಂತ ಅನಿಸ್ಬಿಟ್ಟಿತ್ತು ಅಂತ ಕೂಡ ಹೇಳಿದ್ದಾರೆ. ನೋಡಿ, ಅವರು ಏನಂತಂದರೆ, ಈ ವಿಷಯಗಳೆಲ್ಲ ದಯವಿಟ್ಟು ಚರ್ಚೆ ಮಾಡಬೇಡಿ, ಚರ್ಚೆ ಮಾಡೋದೇ ನೋಡಿ ನಾನು ನಿಜವಾಗ್ಲೂ ದಯವಿಟ್ಟು ಉತ್ತರ ಕೊಡೋಕ್ಕಾಗಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ, ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ, ಕನ್ನಡದಲ್ಲಿ ನಮ್ಮ ಉತ್ತರಾಖಂಡ ಚಿತ್ರಕ್ಕೂ ಕೂಡ ಭಾವನಾ ನಾಯಕಿಯಾಗಿದ್ದರು.
ಪಿಂಕ್ ನೋಟ್, ಹಂಟ್, ದಿ ಡೋರ್ ಸಿನಿಮಾ ಕೆಲಸಗಳಲ್ಲಿ ನಾನು ಭಾವನಾ ಬ್ಯುಸಿಯಾಗಿದ್ರು ಅಂತ ಹೇಳ್ಬೋದು. ಬಟ್ ಈಗ ಸೈಲೆಂಟಾಗಿ ಸಾಲು ಸಾಲು ಸಿನಿಮಾ ಮಾಡ್ತಾ ಇದ್ದಾರೆ ಈ ನಟಿ ಜಾಕಿ ಭಾವನಾ ಅಂತ ಹೇಳ್ಬೋದು. ಬಟ್ ಆದರೆ ನಟಿ ಭಾವನೆಗೆ ಇಷ್ಟೊಂದು ಚಾಪು ಒಂದು ಅಂದರೆ ತಪ್ಪು ಸುದ್ದಿಗಳನ್ನು ಮೂಡಿಸಿರ್ತಕ್ಕಂಥದ್ದಾದರೂ ಯಾರು ಅಂತಂದರೆ ಇದೇ ಸೋಷಿಯಲ್ ಮೀಡಿಯಾ ಅಷ್ಟೇ. ಇದೇ ಸೋಷಿಯಲ್ ಮೀಡಿಯಾ ಈ ನಟಿಗೆ ತಪ್ಪು ಭಾವನೆಗಳನ್ನ ಮೂಡಿಸಿರ್ತಕ್ಕಂಥದ್ದು. ನೋಡಿ, ನಮ್ಮ ದಕ್ಷಿಣ ಭಾರತದಲ್ಲೇ ತುಂಬ ಜನಪ್ರಿಯ ನಟಿ ಅಂತ ಹೇಳ್ಬೋದು ಇವ್ರನ್ನ. ಬಟ್ ಏನಂತಂದರೆ ಇವರು ತಾಯಿ ಪುಷ್ಪ ಗೃಹಿಣಿ ಆದರೆ ತಂದೆ ಅಸಿಸ್ಟೆಂಟ್ ಸಿನಿಮಾ ಆಟೋಗ್ರಾಫರ್ ಅಂತೆ. ಬಾಲಚಂದ್ರನ್ ಭಾವನಾ ತಮ್ಮ 16ನೇ ವಯಸ್ಸಿನಲ್ಲಿ ನಮ್ಮಾಳ್ ಎಂಬ ಮಲಯಾಳಂ ಚಿತ್ರದಿಂದ ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ. ಬಟ್ ರೋಮಿಯೋ ಗಣೇಶ್ ಅವರ ವಿಷ್ಣುವರ್ಧನ ಸಿನಿಮಾದಲ್ಲಿ ತುಂಬ ನಟಿಯಾಗಿ ಕಾಣಿಸ್ಕೊಳ್ತಾರೆ. ಬಟ್ ಏನಂದರೆ ಈ ನಟಿಗೆ ಈ ಥರ ಯಾಕೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತೀರಾ ಅಂತ ಕೂಡ ಒಂದು ವಿಷಯವನ್ನು ಹೀಗೆ ಹೇಳ್ಕೊತಾ ಇರೋದು. ನೋಡಿ, ಮದುವೆಯಾಗಿ 7 ವರ್ಷ ಆಗಿದೆ, ಸರಿ ಇಲ್ಲ ಅಂತಲ್ಲ, 4 ಬಾರಿ ಅಬರ್ಷನ್ ಆಗಿದೆ. ಕೊನೆಗೂ ಅಬರ್ಷನ್ ಆಗಿರೋ ವಿಷಯ ಎಲ್ಲ ನಿಮ್ಗೆ ಯಾರು ಹೇಳಿದ್ದು, ನಾನು ನಿಜವಾಗ್ಲೂ ಅಬರ್ಷನ್ ಮಾಡಿಸಿದ್ದೆಲ್ಲ ಸುಳ್ಳು, ಏನಾಗ್ತಿದೆ ಅಂತ ಕೂಡ ಈ ಥರ ಎಲ್ಲ ಹೇಳ್ಕೊಂಡಿರೋದು. ನೋಡಿ, ಒಂದಲ್ಲ ಎರಡಲ್ಲ 4 ಬಾರಿ ಅಬರ್ಷನ್ ಅಂತ ಕೂಡ ಈ ರೀತಿಯೆಲ್ಲ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಲ್ಲ, ಏನಾಗ್ತಾ ಇದೆ ನಮ್ಮ ಜನಕ್ಕೆ ಅಂತ ಕೂಡ ಒಂದು ವದಂತಿಯನ್ನು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಬಟ್ ಏನಂತಂದರೆ ನೋಡಿ, ಭಾವನಾ ಮೆನನ್ ಅವರು ಹೇಳ್ತಕ್ಕಂಥದ್ದು, ಆ ಕ್ಷಣಕ್ಕೆ ಈ ಸುದ್ದಿಯನ್ನೆಲ್ಲ ಕೇಳಿ ಓದಿ ನೋಡಿ ನಾನು ಮಾನಸಿಕ ಆಘಾತಕ್ಕೊಳಗಾದೆ ಅಂತಕ್ಕಂಥ ಹೇಳ್ಕೊತಿದ್ದಾರೆ. ಬಟ್ ಏನಂತಂದರೆ ಭಾವನಾ ಮುಖ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಕೆಲವರಂತೂ ಕೆಲವರೆಲ್ಲ ಗುಂಪು ಕಟ್ಕೊಂಡು ಸೇರಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಸುದ್ದಿ ಎಲ್ಲ ಹೊರಬಿಡ್ತಾ ಇದ್ದಾರೆ. ಆದರೆ ಈಗ ಆ ಸುದ್ದಿಗಳ ಬಗ್ಗೆ ಮಾತಾಡಲು ನನ್ನಿಂದ ಆಗ್ತಾ ಇಲ್ಲ, ಈ ತರಹದ ಮಾತು ಕೇಳಿಸ್ಕೊಳ್ಳಲು ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಕೂಡ ಒಂದು ಅವರೇ ನಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ಅಂದಾಗೆ 2002ರಿಂದ ಚಿತ್ರರಂಗದಲ್ಲಿರುವ ನಟಿ ಭಾವನಾ ಕನ್ನಡ ಚಿತ್ರರಂಗಕ್ಕೆ ಜಾಕಿ ಚಿತ್ರ ಮೂಲಕ ಬಂದರು ಅಂತ ಹೇಳ್ಬೋದು. ಬಟ್ ಅಲ್ಲದೆ 99 ಚಿತ್ರದಲ್ಲಿ ನಡೆಸಿದ್ದ ಭಾವನಾ ಗೋವಿಂದ ಗೋವಿಂದ, ಇನ್ಸ್ಪೆಕ್ಟರ್ ವಿಕ್ರಮ್, ಬಜರಂಗಿ 2 ಚಿತ್ರದಲ್ಲಿ ಕೂಡ ಕಾಣಿಸ್ಕೊತಾರೆ. ಬಟ್ ಸದ್ಯಕ್ಕಂತೂ ಈಗ ಯಾವ ಚಿತ್ರದಲ್ಲೂ ಕೂಡ ಅಂತ ಸುದ್ದಿ ಆಗ್ತಾ ಇಲ್ಲ ಎಲ್ಲೂ ಕೂಡ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಏನಂದರೆ ನಟಿ ಭಾವನೆಗೆ ಈ ರೀತಿ ಎಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದನ್ನು ಬಿಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ನಮ್ಮ ಜನಗಳಿಗೆ. ದಯವಿಟ್ಟು ಈ ರೀತಿ ಸುಳ್ಳು ಸುದ್ದಿ ವದಂತಿಗಳಿಗೆ ಕಿವಿ ಕೊಡಬೇಡಿ. ಯಾಕೆ ಅಂತಂದರೆ ಆ ರೀತಿ ಅಮೆರಿಕಕ್ಕೊಂದ್ಸಲಿ, ಚೆನ್ನೈಗೊಂದ್ಸಲಿ ಎಲ್ಲೆಲ್ಲೋ ಈ ರೀತಿ ನಾನು ತಿರುಗಾಡಿಕೊಂಡು ಗರ್ಭಪಾತವನ್ನು ಎಲ್ಲೂ ಮಾಡಿಸ್ಕೊಂಡಿಲ್ಲ. ಯಾಕೆ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹರಿಬಿಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತಕ್ಕಂಥದ್ದು ಈ ನಟಿಯ ಮಾತು. ದಯವಿಟ್ಟು ಯಾಕೆ ಅಂತಂದರೆ ಚರ್ಚೆ ಅಂತಂದರೆ ಒಂದು ಸುದ್ದಿ ನಿಜ ಇತ್ತು ಅಂತಂದರೆ ಮಾತಾಡಿ, ನಿಜ ಇಲ್ಲ ಅಂದರೆ ಮಾತಾಡಬೇಡಿ. ನಮ್ಮ ಜನಗಳಂತೂ ಸಣ್ಣ ಸುದ್ದಿ ಸಿಕ್ತು ಅಂದರೆ ಎಲ್ಲೋ ಹೋಗಿಬಿಡ್ತಾರೆ ಬಿಡಿ, ಅದು ಬೇರೆ ವಿಷಯ. ಒಂದು ಏನಂತಂದರೆ ಅಸಲಿಗೆ ಭಾವನಾ ಒಂದು ಅಭಿನಯದ ಮಲಯಾಳಂ ಚಿತ್ರ ನೀವು ನೋಡಿರ್ಬೋದು, ನಡಿಯಾರ್ ಅಂತ, ಅವೆಲ್ಲ ಒಂದು ತೆರೆಗೆ ಬರ್ತಾ ಇದೆ ಅಂತ ಹೇಳ್ಬೋದು ಇವಾಗ ಅವ್ರ ಬಗ್ಗೆ. ಬಟ್ ಆದರೂ ಒಂದು ಇಂಟರ್ವ್ಯೂ ಸಂದರ್ಶನದಲ್ಲಿ ಅವ್ರು ಮಾತಾಡಿರುವಾಗ ಒಂದು ಸುದ್ದಿ ಏನಂತಂದರೆ ಈ ರೀತಿ ಮೊದಲಿಗೆ ನನ್ನ ಮತ್ತು ಅನೂಪ್ ಮೆನನ್ ಮದುವೆ ಆಯಿತು ಅಂತಂದು ಸುಳ್ಳು ಸುದ್ದಿ ಹಬ್ಸಿದ್ರು. ಅನೂಪ್ ಮೆನನ್ ಅವ್ರ ಜೊತೆ ಮದುವೆ ಆಯಿತು ಅಂತ ಸುಳ್ಳು ಸುದ್ದಿ ಹಬ್ಸಿದ್ರು. ಆ ನಂತರ ನನಗೆ ಗರ್ಭಪಾತ ಆಯಿತು ಅಂತ ಕೂಡ ಹೇಳಿದ್ರು. ಅಂದರೆ ಸುಳ್ಳು ಸುದ್ದಿಯನ್ನು ಹಬ್ಸಿದ್ರು. ಗರ್ಭಪಾತ ಆಯಿತು ಅಮೆರಿಕದಲ್ಲೊಂದ್ಸಲಿ, ಕೊಚ್ಚಿಲೊಂದ್ಸಲಿ, ಚೆನ್ನೈನೊಂದ್ಸಲಿ, ಈಗ 4-5 ಸಲ ನನಗೆ ಗರ್ಭಪಾತ ಆಗಿದೆ ಅಂತ ಪುಕಾರ್ ಹಬ್ಸ್ತಾ ಇದ್ದಾರೆ. ಕೊನೆಗೆ ನನ್ನ ಸಾಯಿಸೇ ಬಿಡ್ತಾ ಇದ್ದಾರೆ ಅಂತ ಕೂಡ ಭಾವನಾ ಅವರು ಕೊನೆಗೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಗ್ಬೋದು, ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ, ಟ್ವಿಟ್ಟರಲ್ಲಿ ಆಗ್ಬೋದು, ಈ ರೀತಿ ಹಂಚಿಕೊಳ್ತಾ ಇದ್ದಾರೆ. ಯಾಕೆಂತಂದರೆ ದಯವಿಟ್ಟು ಸುಳ್ಳು ಸುದ್ದಿ ಅನ್ನು ಹಬ್ಬಿಸೋದನ್ನು ಬಿಡಿ. ಆದಷ್ಟು ನಿಜ ಸತ್ಯಾಂಶ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಯಾಕೆಂದರೆ ನಿಮ್ಮಿಂದ ಇಂಥ ನಟಿಗೆ ಕೆಟ್ಟ ಹೆಸರು ಬರುತ್ತೆ. ನೋಡಿ, ಒಂದು ಒಳ್ಳೆಯ ನಟಿಗೆ ಕೆಟ್ಟ ಹೆಸರು ತಂದಿಕ್ಕಿದ್ದಾರೆ ನಮ್ಮ ಜನ. ಅಲ್ಲ, ಗರ್ಭಪಾತ ಅಂತಂದರೆ ಏನು ಸುಮ್ಮನೆನಾ? ನಿಜವಾಗ್ಲೂ ಅದು 4-5 ಬಾರಿ ಗರ್ಭಪಾತ ಆಗುವಂಥದ್ದು, ಅದೆಲ್ಲ ಅಷ್ಟಕ್ಕೂ ಕೂಡ ಅಂಥ ತಪ್ಪಾದರೂ ಕೂಡ ಏನು ಮಾಡಿರ್ತಾರೆ ಆ ನಟಿ? ತಪ್ಪೆಲ್ಲ ಮಾಡೋ ಸೀನೇ ಇಲ್ಲ. ನಿಜವಾಗ್ಲೂ ತಪ್ಪು ಮಾಡೋದಂತೂ ಎಲ್ಲರೂ ಕೂಡ ಸರಿ ಸಹಜ ಇಲ್ಲ ಅಂತಲ್ಲ. ಇಷ್ಟೊಂದು ಬಾರಿ ತಪ್ಪನ್ನು ಯಾವುದೇ ಕಾರಣಕ್ಕೂ ಒಬ್ಬ ನಟಿಯಾಗಿ ತಿಳಿದವರಾಗಿ ಮಾಡಲ್ಲ. ಬಟ್ ಯಾರೋ ನಮ್ಮ ಜನ ಕಟ್ಟುಕತೆ ಸುಳ್ಳು ಕತೆಗಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಕೂಡ ಭಾವನಾ ಅವರು ಹೇಳ್ತಾ ಇರ್ತಕ್ಕಂಥ ಒಂದು ವಿಷಯ. ಸುಳ್ಳು ಕತೆಗಳಿಗೆ ದಯವಿಟ್ಟು ವದಂತಿಗೆ ಕಿವಿ ಕೊಡಬೇಡಿ ಅಂತ ಕೂಡ ಈ ನಟಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ, ಮಾತಿನ ಮೂಲಕ ಕೂಡ ವಿಡಿಯೋ ಬಂದು ಹೇಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಸುಳ್ಳು ವದಂತಿಗೆ ಏನಿದೆ ದಯವಿಟ್ಟು ಈಗಲೇ ಬಿಟ್ಟುಬಿಡಿ. ಮುಂದಿನ ಎಪಿಸೋಡಲ್ಲಿ ಆದಷ್ಟು ನಾನು ಈ ನಟಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಇನ್ನೂ ಏನೇನಾಯಿತು ಈ ನಟಿಗೆ, ಹೇಗೆಲ್ಲ ನಿರ್ಮಾಪಕರ ಒಂದು ರಹಸ್ಯ ಬಿಚ್ಚಿಡ್ತೀನಿ, ನೋಡೋಣ. ಥ್ಯಾಂಕ್ ಯು.